ಮೇಡಮ್ ಅವರ ನಿಮಗ ಇದೆಲ್ಲ ಅಭ್ಯಾಸ ಐತ್ರಿ? ಇರ್ಬೋದು. ಯಾಕೆ? ಮೇಡಮ್ ಅವರ ಯಾವುದರ ಒಂದು ಪ್ರಶ್ನೆಗೆ ಹೌದು ಅಥವಾ ಇಲ್ಲ ಅನ್ನೋ ಉತ್ತರನ ಕೇಳಿನಿ. ಇದೇನ್ರಿ ಇರಬಹುದು ಅಂತ ಹೇಳಾಕತ್ತೀರಿ? ಈಗ ನಿಮ್ ಸಮಸ್ಯೆ ಏನು? ಸಮಸ್ಯೆ ನಂದಲ್ರಿ, ನಮ್ಮವ್ವಗೆ ಸಮಸ್ಯೆ ಆಕತಿ. ಯಾಕಂದ್ರೆ ಆಕೆಗೆ ಇದೆಲ್ಲ ಇಷ್ಟ ಆಗಂಗಿಲ್ರಿ. ನಿಮಗಿಷ್ಟ ಆಗತ್ತಾ? ಮೇಡಮ್ ಅವ್ರ ನಗು ಬಂತ್ರಿ. ಹಾ, ನಗ್ರಿ ನಗ್ರಿ ನಗ್ರಿ. ನನಗ ಆತರ ಯಾವ ಅಭ್ಯಾಸನೂ ಇಲ್ಲ. ಹೌದ್ರಿ? ಅಯ್ಯೋ ಸೌದತ್ತಿ ಅಲ್ಲವಾ, ಕಾಪಾಡ್ಬಿಟ್ಟಲ್ಲವಾ ನಮ್ಮವ್ವ. ಮೇಡಮ್ ಅವ್ರ ಯಾಕೆ ಹಂಗೆ ನೋಡಕತ್ತೀರಿ? ನೋಡ್ಬೇಕು ಅನ್ನಿಸ್ತಾ ಇದೆ, ಅದಕ್ಕೆ ನೋಡ್ತಾ ಇದ್ದೀನಿ. ತಪ್ಪಾ? ನೋಡ್ರಿ ಮೇಡಮ್ ಅವ್ರ, ನೋಡ್ರಿ ಇದೆಲ್ಲ ಹೊಸದಲ್ರಿ. ನನ್ಗೆ ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಾಗಿಲ್ರಿ. ನನಗ್ ಬಾರಿ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ ಇದ್ರಲ್ಲಿ. ಮೇಡಮ್ ಅವ್ರ ಏನ್ ಹೇಳಿದ್ರು ತಪ್ಪು ಹುಡುಕ್ತಿರಲ್ರಿ. ಬಿಟ್ಬಿಡ್ರಿ ಈ ಎಲ್ಲ ಮರ್ತ್ಬಿಡ್ರಿ. ಸರಿ, ಬನ್ನಿ ಹೊರಡೋಣ. ಅಲ್ಲ, ನೀವು ನನ್ನ ಕ್ಷಮಿಸಿರೋ ಇಲ್ಲ ಅಂತ ಹೇಳೇ ಇಲ್ಲ. ಹೇಳ್ತೀನಿ, ಬನ್ನಿ. ನನ್ನ ಜ್ಯೋತಿ ಎಲ್ಲೂ ಕಾಣಿಸ್ತಾ ಇಲ್ಲ. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಅವಳು ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ನಾನು ಬದುಕಿದ್ದು ಏನ್ ಮಾಡ್ಲಿ? ದಯವಿಟ್ಟು ಅವಳನ್ನ ಕಾಪಾಡು ದೇವ್ರೆ. ಅವಳು ಏನು ಅನಾಹುತ ಮಾಡ್ಕೊಳ್ದೇ ಇರೋ ಹಾಗೆ ನೋಡ್ಕೊ. ಆದಷ್ಟು ಬೇಗ ಅವಳು ವಾಪಸ್ ಮನೆಗೆ ಬರೋ ಹಾಗೆ ಮಾಡು. ಜ್ಯೋತಿ ಇಲ್ದೆ ಈ ಶಿವರಾಜು ಇಲ್ಲ ದೇವ್ರೆ. ಕೆಂಪ, ಜ್ಯೋತಿದೇನಾದ್ರೂ ಸುಳಿ ಸಿಗ್ತಾ? ಎಲ್ಲ ಕಡೆ ಹುಡುಕ್ದೆ ಮಾವಯ್ಯ, ಎಲ್ಲೂ ಸಿಗ್ಲಿಲ್ಲ. ಮಾವಯ್ಯ, ತುಳಸಿ ನೀನು? ಮಾವಯ್ಯ, ಕೆಂಪ ನನ್ನ ಹತ್ರ ಎಲ್ಲ ವಿಷಯನೂ ಹೇಳ್ದ. ಅದಕ್ಕೆ ಜ್ಯೋತಿನ ಹುಡ್ಕೋಣ ಅಂತ ಬಂದೆ. ಇಂದ್ರ ಮಾವನು ಅಲ್ಲಿ ಹುಡುಕ್ತಿದ್ದಾರೆ. ನೋಡಿದ್ರ, ಕಷ್ಟ ಅಂತ ಬಂದ್ರೆ ನೀವೆಲ್ಲರೂ ಬರ್ತೀರಾ. ಇದನ್ನ ಯಾಕೆ ಜ್ಯೋತಿ ಅರ್ಥ ಮಾಡ್ಕೋತಿಲ್ಲ ಏನೋ? ಮಾವ, ಏನೂ ಆಗಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಹೇಗೂ ದೇವಸ್ಥಾನದ ಹತ್ರ ಬಂದಿದೀವಲ್ಲ, ದೇವಸ್ಥಾನದಲ್ಲಿ ಹುಡ್ಕೋಣ. ಹೌದು, ಸರಿ ಬಾ. ನಾನು ಈ ರೀತಿ ಬೇಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂತ ನಾನು ಕನ್ಸಲ್ಲೂ ಕೂಡ ಯೋಚನೆ ಮಾಡಿರಲಿಲ್ಲ. ದೇವ್ರೆ, ಜ್ಯೋತಿ ಎಲ್ಲೇ ಇದ್ರು ಅವಳು ಕ್ಷೇಮವಾಗಿ ಮನೆಗೆ ಬರೋ ಹಾಗೆ ಮಾಡು. ಅವಳು ನನ್ನ ತಪ್ಪನ್ನ ಕ್ಷಮಿಸಿ ನನ್ನ ಜೊತೆ ಮತ್ತೆ ಒಂದಾಗೋ ಹಾಗೆ ಮಾಡು ದೇವ್ರೆ. ಜ್ಯೋತಿ ಮನ್ಸು ಮಕ್ಕಳ ಮನ್ಸಿದ್ದ ಹಾಗೆ. ಅವಳು ಪ್ರೀತಿಲಿ ಕಲ್ಮಶಾನೇ ಇಲ್ಲ. ನಾನು ಎಷ್ಟೇ ತಪ್ಪು ಮಾಡಿದ್ರು, ಅವಳು ಮನಸ್ಸಿಗೆ ಎಷ್ಟೇ ನೋವು ಮಾಡಿದ್ರು, ನಾನು ಎಲ್ಲ ತಪ್ಪುಗಳನ್ನೂ ಕ್ಷಮಿಸಿ ಪ್ರತಿ ಸಲನೂ ನನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ಲು. ನನ್ನ ಜೊತೆ ಜೀವನದ ಕನಸು ಕಾಣೋಕೆ ಶುರು ಮಾಡಿದ್ಲು. ಅಂಥ ಒಳ್ಳೆ ಮನಸ್ಸಿಗೆ ನಾನು ಯಾವತ್ತೂ ಪ್ರೀತಿ ಕೊಡಲೇ ಇಲ್ಲ. ನನ್ನ ಮೇಲಷ್ಟು ಪ್ರೀತಿ ಇದ್ದು ಮಾವ ಮಾವ ಅಂತ ನನ್ನ ಹಿಂದೆ ಸುತ್ತಾ ಇರುವಾಗ ಹಾಳಾದ ನನ್ನ ಮನಸ್ಸಿಗೆ ಅರ್ಥನೇ ಆಗಲಿಲ್ಲ. ನಾನು ಅವಳ ಮನಸ್ಸನ್ನು ಒಡೆದು ಅವಳನ್ನ ನಾನು ದೂರ ತಳ್ಳದ ಮೇಲೆ ಅವಳೇನು, ಅವಳು ಪ್ರೀತಿ ಏನು ಅನ್ನೋದು ನನಗೆ ಅರ್ಥ ಆಯಿತು. ಒಂದೇ ಒಂದ್ಸಲ ಮಾವ ಅಂತ ಕರೆದ್ರೆ ಸಾಕು ಅಂತ ನನ್ನ ಮನಸ್ಸು ಹಂಬಲಿಸ್ತಾ ಇದೆ ದೇವ್ರೆ. ಆ ಕೂಗನ್ನ ಕೇಳೋದಕ್ಕೆ ನನ್ನ ಕಿವಿ ಕಾಯ್ತಾ ಇದೆ ದೇವ್ರೆ.
ಅವಳು ಮನಸ್ಸು ಬದಲಾಗೋದಿಲ್ಲ. ನನ್ನನ್ನು ಅವಳು ಮಾತ್ರ ಅಲ್ಲ ದೇವ್ರೆ, ನೀನು ಕ್ಷಮಿಸ್ಬೇಕು. ಸಾವಿನ ಮನೆ ಬಾಗಲ್ ತಟ್ಟದವನ್ನ ಅವಳು ತಾಳಿ ಉಳಿಬೇಕು ಅಂತ ಬದುಕಿಸಿ ವಾಪಸ್ ಕಳಿಸ್ದೆ ನೀನು. ಆಗ್ಲೂ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಇನ್ನೊಂದ್ಸಲ ನಾನು ಹಾಗೆಲ್ಲ ಮಾಡಲ್ಲ ದೇವ್ರೆ. ಒಂದೇ ಒಂದು ಅವಕಾಶ ಕೊಡು ದೇವ್ರೆ. ನನ್ನ ಹೆಂಡತಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ದಯವಿಟ್ಟು ಒಂದೇ ಒಂದು ಅವಕಾಶ ಕೊಡು, ಕೊನೆ ಅವಕಾಶ ಕೊಡು ದೇವ್ರೆ. ಇಲ್ಲ ಅಂದ್ರೆ ನನಗೆ ಸಾವಾಗುತ್ತೆ. ನಮ್ಮಪ್ಪ ಅಮ್ಮನ್ನ ನನ್ನಿಂದ ನೀನು ದೂರ ಮಾಡಿದೆ, ನನ್ನ ಪ್ರೀತಿನೂ ದೂರ ಮಾಡಿದೆ. ಆಗ ನಾನು ನಿನ್ಮೇಲೆ ಕೋಪ ಮಾಡ್ಕೊಂಡ, ದ್ವೇಷ ಮಾಡದ್ನ ನಾನು ಕ್ಷಮಿಸ್ದೆ ಅಲ್ವಾ? ಹಾಗೇನೆ ಈಗ ನೀನು ನಾನು ಮಾಡಿರೋ ತಪ್ಪನ್ನ ಕ್ಷಮಿಸು ದೇವ್ರೆ. ನನಗೆ ಗೊತ್ತು, ನನ್ನಿಂದ ನೀನು ಏನೆಲ್ಲ ಕಿತ್ಕೊಂಡಿದ್ಯೋ ಅದೆಲ್ಲ ಜ್ಯೋತಿ ಮೂಲಕನೇ ನನಗೆ ಸಿಗಬೇಕು ಅಂತಾನೆ ನೀನು ಅವಳನ್ನ ನನ್ನ ಜೀವನದಲ್ಲಿ ಕಳಿಸಿದ್ದು. ಆದರೆ ಏನು ಮಾಡಲಿ, ದಡ್ಡ ನಾನು. ನಿನ್ನ ಕಾಳಜಿ ಆಗಲಿ, ಅವಳು ಪ್ರೀತಿ ಆಗಲಿ ನನಗೆ ಅರ್ಥನೇ ಆಗಲಿಲ್ಲ. ಅದೆಲ್ಲ ಈಗ ಅರ್ಥ ಆಗ್ತಾ ಇದೆ. ಅದಕ್ಕೆ ಕೇಳ್ಕೊತಾ ಇದ್ದೀನಿ, ನಮ್ಮಿಬ್ಬರನ್ನು ಮತ್ತೆ ಒಂದು ಮಾಡು. ನನ್ನ ಜ್ಯೋತಿ ವಾಪಸ್ ಮನೆಗೆ ಬಂದ್ಲು ಅನ್ನೋ ಸುದ್ದಿ ಕಿವಿಗೆ ಬೀಳೋವರೆಗೂ ನಾನಿಲ್ಲಿಂದ ಎಲ್ಲಿಗೂ ಆಚೆ ಹೋಗಲ್ಲ. ಕಾಪಾಡು ದೇವ್ರೆ, ನನ್ನ ಜ್ಯೋತಿನ ಕಾಪಾಡು, ಕಾಪಾಡು. ಹಲೋ, ನಿಲ್ಸ. ಯಾರೇ ನೀವು? ಯಾಕೆ ಗಾಡಿ ತಡಿತಾ ಇದ್ದೀರಾ? ನಾನು ಯಾರಾದರೂ ಆಗಿರಲಿ, ನಿನ್ನ ಶಿರಾ ರಕ್ಷಾ ಕವಚ ಎಲ್ಲೈತಪ್ಪ? ಶಿರ ರಕ್ಷಾ ಕವಚನ? ಹಾಗಂದ್ರೆ ಹೆಲ್ಮೆಟ್. ಅದನ್ನು ಕೇಳಕ್ಕೆ ನೀವು ಯಾರ್ರೀ? ಪೊಲೀಸ್. ಪೊಲೀಸಾ? ಸಾರಿ ಸರ್. ಎಲ್ಲಪ್ಪ ನೀನು ಹೆಲ್ಮೆಟ್ಟು? ಸರ್ ಅದು ಒಡೆದೋಗಿದೆ ಸರ್, ಅದಕ್ಕೆ ಹಾಕೊಂಡಿಲ್ಲ. ತಗೊಳ್ತೀನಿ ಸರ್. ಹೇಳಿದ್ರೆ ಅರ್ಥ ಮಾಡ್ಕೊಳಂಗಿಲ್ಲ. ಸರಿ ತಗೋರಿ, ಈ ರೊಕ್ಕದಾಗ ಹೆಲ್ಮೆಟ್ ತಗೋರಿ. ಅಯ್ಯೋ, ಇದೆಲ್ಲ ಯಾಕೆ ಸರ್? ನಾನೇ ತಗೊಳ್ತೀನಿ ಸರ್. ತಗೋರಿ, ಇಟ್ಕೋರಿ. ನೋಡ್ರಿ, ಸಂಸಾರ ಅಂತಂದ್ರೆ ಸಂಸಾರದಾಗಿರೋ ಎಲ್ಲ ಸುರಕ್ಷತೆನೂ ಇಂಪಾರ್ಟೆಂಟ್ ಆಕೈತಿ.